ಸ್ನೇಹಿತರೆ, ಭಾರತವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ದೇಶದ ಬಗ್ಗೆ ನಿಮಗೆ ತಿಳಿದಿದೆಯಾ? ಅಲ್ಲಿ ಲುಂಗಿ ಧರಿಸುವುದು ಬಹಳ ಸಾಮಾನ್ಯ ಮತ್ತು ಹೆಚ್ಚಿನ ಜನರು ಅದನ್ನು ಇಷ್ಟಪಡುತ್ತಾರೆ. ಅಲ್ಲಿ ಮಹಿಳೆಯರು ಕೈಗಳಿಗೆ ಬದಲು ಕೊರಳ ಸುತ್ತ ಗಾಜುಗಳನ್ನು ಧರಿಸುತ್ತಾರೆ. ಇನ್ನು ಆ ದೇಶವನ್ನು ಲೇಜಿ ಕಂಟ್ರಿ ಎಂದು ಕರೆಯುತ್ತಾರೆ. ಅಲ್ಲಿ ಬಂಗಾರದಿಂದ ತುಂಬಿದ ಪಗೋಡಾ ಇದೆ. ಪ್ರಪಂಚದಲ್ಲೇ 3ನೇ ಅತಿ ಎತ್ತರದ ಬುದ್ಧ ವಿಗ್ರಹವೂ ಅಲ್ಲೇ ಇದೆ. ಸ್ನೇಹಿತರೆ, ಇಂದು ನಾವು ಮ್ಯಾನ್ಮಾರ್ ಬಗ್ಗೆ ಮಾತಾಡಲಿದ್ದೇವೆ. ಇದು ಆಗ್ನೇಯ ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಭಾರತಕ್ಕೆ ಪಕ್ಕದಲ್ಲೇ ಇರುವ ದೇಶ. ಹಾಗಾಗಿ ಸಮಯ ವ್ಯರ್ಥ ಮಾಡದೆ ಈ ದೇಶವನ್ನು ಸ್ವಲ್ಪ ಹತ್ತಿರದಿಂದ ತಿಳಿಯೋಣ. ಆದರೆ ವಿಡಿಯೋ ಪ್ರಾರಂಭಿಸುವ ಮುನ್ನ ನಮ್ಮ ಚಾನಲ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಸಪೋರ್ಟ್ಗಾಗಿ ಒಂದು ಲೈಕ್ ಮಾಡಿ ಸಾಕು. ಹಾಗೆ ಇನ್ನೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಮ್ಯಾನ್ಮಾರ್ ಅಧಿಕೃತವಾಗಿ ರಿಪಬ್ಲಿಕ್ ಆಫ್ ದಿ ಯೂನಿಯನ್ ಆಫ್ ಮ್ಯಾನ್ಮಾರ್ ಎಂದು ಕರೆಯಲ್ಪಡುತ್ತದೆ. ಆದರೆ ಇದನ್ನು ಗೋಲ್ಡನ್ ಪಗೋಡಾಗಳ ದೇಶ ಎಂದು ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಬರ್ಮಾ, ಬ್ರಹ್ಮದೇಶ ಎಂಬ ಹೆಸರುಗಳಿದ್ದವು. ಅಂದರೆ ಮ್ಯಾನ್ಮಾರ್ ಅನೇಕ ಹೆಸರುಗಳೊಂದಿಗೆ ಪ್ರಸಿದ್ಧವಾಗಿದೆ. ಈ ದೇಶ ಆಗ್ನೇಯ ಏಷ್ಯಾದಲ್ಲಿದೆ. ಉತ್ತರಕ್ಕೆ ಚೀನಾ ಇದೆ. ಪಶ್ಚಿಮಕ್ಕೆ ಭಾರತ, ಬಾಂಗ್ಲಾದೇಶ ಮತ್ತು ಹಿಂದೂ ಮಹಾಸಾಗರವಿದೆ. ದಕ್ಷಿಣ ಮತ್ತು ಪೂರ್ವಕ್ಕೆ ಥೈಲ್ಯಾಂಡ್, ಲಾವೋಸ್ ಇವೆ. ಮ್ಯಾನ್ಮಾರ್ನಲ್ಲಿ ಕೋಕೋ ದ್ವೀಪಗಳು, ಮರ್ಗ್ಯೂಯಿ ದ್ವೀಪಗಳು ಎಂಬ 2 ಪ್ರಮುಖ ದ್ವೀಪ ಸಮೂಹಗಳಿವೆ. ಈ ದೇಶವು ಒಟ್ಟು 6,76,578 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿದೆ. ಇಲ್ಲಿ ಒಟ್ಟು ಜನಸಂಖ್ಯೆ 5,48,5 ಲಕ್ಷಕ್ಕಿಂತ ಹೆಚ್ಚಿದೆ. ಮ್ಯಾನ್ಮಾರ್ನಲ್ಲಿ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಹೆಚ್ಚು. ಒಟ್ಟು ಜನಸಂಖ್ಯೆಯಲ್ಲಿ 49.8% ಪುರುಷರು, 50.2% ಮಹಿಳೆಯರು. ಈ ದೇಶವನ್ನು ಯುವ ದೇಶ ಎಂದು ಹೇಳಬಹುದು, ಏಕೆಂದರೆ ಇಲ್ಲಿ ಸರಾಸರಿ ವಯಸ್ಸು ಕೇವಲ 30 ವರ್ಷ ಮಾತ್ರ. ಇಲ್ಲಿ 68% ಜನರು ಗ್ರಾಮಗಳಲ್ಲೇ ಜೀವನ ಸಾಗಿಸುತ್ತಾರೆ. 32% ಮಾತ್ರ ನಗರಗಳಲ್ಲಿ ವಾಸಿಸುತ್ತಾರೆ. ಮ್ಯಾನ್ಮಾರ್ ಜನರ ಮೇಲೆ ಬುದ್ಧ ಧರ್ಮವು ಬಹಳ ಶಕ್ತಿಶಾಲಿ ಪ್ರಭಾವ ಬೀರುತ್ತದೆ. ಬುದ್ಧ ಧರ್ಮ ಭಾರತದ ಸಣ್ಣ ಬೀದಿಗಳಿಂದ ಪ್ರಪಂಚಕ್ಕೆ ಹರಡಿತು. ಆದರೆ ಮ್ಯಾನ್ಮಾರ್ನಲ್ಲಿ 90% ಜನರು ಅದನ್ನು ಅನುಸರಿಸುತ್ತಾರೆ. ವಿಶೇಷವೆಂದರೆ ಇಲ್ಲಿ ಗೌತಮ ಬುದ್ಧನನ್ನು ದೇವರಾಗಲ್ಲ, ಗುರುವಾಗಿ ಭಾವಿಸುತ್ತಾರೆ. ಅವರ ಕಥೆಗಳು ಪ್ರತಿಯೊಬ್ಬರನ್ನು ಪ್ರೇರೇಪಿಸುತ್ತವೆ. ಆದರೂ ಕ್ರೈಸ್ತ, ಇಸ್ಲಾಂ ಮತಗಳು ಮತ್ತು ಸಣ್ಣ ಸಣ್ಣ ಮತಗಳು ಇಲ್ಲಿವೆ. ಮ್ಯಾನ್ಮಾರ್ ಸಂಸ್ಕೃತಿ ಬಹಳ ಶ್ರೀಮಂತವಾಗಿದೆ. ಇಲ್ಲಿ 135ಕ್ಕೂ ಹೆಚ್ಚು ಜಾತಿಗಳಿವೆ. ಅವುಗಳಲ್ಲಿ ಬಾಮರ್ ಜಾತಿ ಅತಿ ದೊಡ್ಡದು. ಈ ಜಾತಿಯಿಂದಲೇ ಬರ್ಮೀಸ್ ಭಾಷೆ ಬಂದಿದೆ. ಈಗ ಅದು ದೇಶದ ಅಧಿಕೃತ ಭಾಷೆ. ಬರ್ಮಾ ಎಂಬ ಹೆಸರು ಕೂಡ ಅವರಿಂದಲೇ ಬಂದಿದೆ. ಇನ್ನು ಕರೆನ್, ಮೋನ್, ಚಿನ್, ಶಾನ್, ಕಚಿನ್ ಮುಂತಾದ ಅನೇಕ ಇತರ ಸಮುದಾಯಗಳು ಇಲ್ಲಿ ವಾಸಿಸುತ್ತವೆ. ಅವರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಯಾರನ್ನೂ ಆಕರ್ಷಿಸುತ್ತವೆ. ಮ್ಯಾನ್ಮಾರ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಹೊಸ ವರ್ಷಕ್ಕೆ ಸ್ವಾಗತ ಹೇಳುತ್ತಾರೆ. ಆ ದಿನವನ್ನು ವಾಟರ್ ಫೆಸ್ಟಿವಲ್ ಎಂದು ಆಚರಿಸುತ್ತಾರೆ. ಈ ಉತ್ಸವದಲ್ಲಿ ಭಾಗವಹಿಸಲು ಹೊರಗಿನಿಂದಲೂ ಅನೇಕರು ಬರುತ್ತಾರೆ. 1824ರಲ್ಲಿ ಬ್ರಿಟಿಷರು ಮ್ಯಾನ್ಮಾರ್ ಅನ್ನು ಆಕ್ರಮಿಸಿದರು. 1948 ಜನವರಿ 4ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಪೂರ್ಣ ಸ್ವಾತಂತ್ರ್ಯ ಪಡೆಯಿತು. ಈಗ ಈ ದೇಶ ಭಾರತ ಮತ್ತು ಚೀನಾದ ನಡುವಿನ ಬಫರ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ದೇಶದ ರಾಜಧಾನಿ ನೈಪಿಯಡಾ, ಆದರೆ ಅತಿ ದೊಡ್ಡ ನಗರ ಯಾಂಗನ್. ಇದನ್ನು ಹಿಂದೆ ರಂಗೂನ್ ಎಂದು ಕರೆಯುತ್ತಿದ್ದರು. ಇದು ಒಮ್ಮೆ ರಾಜಧಾನಿಯೂ ಆಗಿತ್ತು. ಮ್ಯಾನ್ಮಾರ್ ಯುವ ದೇಶವೇ ಆದರೂ ಇಲ್ಲಿನ ಯುವಕರು ಬಹಳ ಸೋಮಾರರೆಂದು ಪರಿಗಣಿಸಲ್ಪಡುತ್ತಾರೆ. ಅವರು ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸಿ ಬಹಳ ಮಾತಾಡುತ್ತಾರೆ, ಆದರೆ ಗುರಿಯತ್ತ ನಡೆಯುವುದು ಯಾರಿಗೂ ಇಷ್ಟವಿರುವುದಿಲ್ಲ. ಹಾಗಾಗಿ ಮ್ಯಾನ್ಮಾರ್ ಅನ್ನು ಸ್ಲಗ್ಗಿಶ್ ಕಂಟ್ರಿ ಎಂದು ಕರೆಯುತ್ತಾರೆ. ಈ ದೇಶದ ಪರಿಸ್ಥಿತಿ ಪಾಕಿಸ್ತಾನದೊಂದಿಗೆ ಕೆಲವು ಮಟ್ಟಿಗೆ ಹೋಲುತ್ತದೆ. ಅಂದರೆ ಹೆಸರಿಗೆ ಪ್ರಜಾಪ್ರಭುತ್ವವಿದೆ, ಆದರೆ ಅದು ಕೇವಲ ನಾಮ ಮಾತ್ರ. 2021ರಲ್ಲಿ ಸೈನ್ಯ ಅಧ್ಯಕ್ಷ ವಿನ್ ಮಿಂಟ್ ಮತ್ತು ನಾಯಕಿ ಆಂಗ್ ಸ್ಯಾನ್ ಸೂಚಿ ಅವರನ್ನು ಅರೆಸ್ಟ್ ಮಾಡಿ ಪೂರ್ಣ ನಿಯಂತ್ರಣ ತೆಗೆದುಕೊಂಡಿತು. ಇದು ಮೊದಲ ಬಾರಿಯಲ್ಲ. ಸ್ವಾತಂತ್ರ್ಯ ಬಂದ ನಂತರ ಇಂಥ ಸಂಘಟನೆಗಳು ಅನೇಕ ಬಾರಿ ನಡೆದಿವೆ. ಈ ದೇಶ ಸಿವಿಲ್ ವಾರ್, ಹಿಂಸೆ, ಗಲಭೆ, ರಕ್ತಪಾತಗಳೊಂದಿಗೆ ಕಳೆದ ಕಾಲಗಳು ಬಹಳವಿದೆ. ಜನರು ತರಚುಗ ದೇಶದ ಹೆಸರಿನಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಕೆಲವೊಮ್ಮೆ ಬರ್ಮಾ ಎನ್ನುತ್ತಾರೆ, ಕೆಲವೊಮ್ಮೆ ಮ್ಯಾನ್ಮಾರ್ ಎನ್ನುತ್ತಾರೆ. ನಿಜವಾಗಿ ಬ್ರಿಟಿಷ್ ಆಳ್ವಿಕೆ ಇದ್ದಷ್ಟು ಕಾಲ ಇದನ್ನು ಬರ್ಮಾ ಎಂದು ಕರೆಯುತ್ತಿದ್ದರು. ಆದರೆ ಬ್ರಿಟಿಷರು ಹೋದ ನಂತರ ದೇಶದ ಆಡಳಿತಗಾರರು ಆ ಹೆಸರನ್ನು ತಿರಸ್ಕರಿಸಿದರು. ಹಾಗಾಗಿ 1989ರಲ್ಲಿ ಬರ್ಮಾ ಎಂಬ ಹೆಸರನ್ನು ಶಾಶ್ವತವಾಗಿ ಬದಲಿಸಿ ಮ್ಯಾನ್ಮಾರ್ ಮಾಡಿದರು. ಮ್ಯಾನ್ಮಾರ್ನಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ವಾಹನಗಳನ್ನು ಓಡಿಸುವುದು.
ಜನರ ಡ್ರೈವಿಂಗ್ ಸಾಮರ್ಥ್ಯ ಕೆಟ್ಟನಲ್ಲ, ಆದರೆ ಸರ್ಕಾರ ಬದಲಿಸಿದ ನಿಯಮಗಳಿಂದ ಬಹಳ ತೊಂದರೆಗಳು ಎದುರಾಗುತ್ತಿವೆ. ಹಿಂದೆ ಇಲ್ಲಿ ಎಡಭಾಗ ಡ್ರೈವಿಂಗ್ ಇತ್ತು, ಆದರೆ 1970ರಲ್ಲಿ ಇದ್ದಕ್ಕಿದ್ದಂತೆ ಬಲಭಾಗ ಡ್ರೈವಿಂಗ್ಗೆ ಬದಲಾಯಿಸಿದರು. ಎಡಭಾಗದ ವಾಹನಗಳನ್ನೆಲ್ಲ ನಿಷೇಧಿಸಿದರು. ಇದರಿಂದ ಇಂದಿಗೂ ಜನರು ಬಹಳ ತೊಂದರೆ ಪಡುತ್ತಿದ್ದಾರೆ. ಈ ದೇಶದ ಆದಾಯದ ಪ್ರಧಾನ ಮೂಲ ಕೃಷಿ, ಅರಣ್ಯ, ಮೀನುಗಾರಿಕೆ. 40% ಜನರು ಕೃಷಿಯಲ್ಲೇ ಇದ್ದಾರೆ. ಬೀನ್ಸ್, ಎಳ್ಳು, ವೇರುಶನಗ, ಪಪ್ಪುಗಳು ಮುಂತಾದವು ಉತ್ಪತ್ತಿಯಾಗುತ್ತವೆ. ಇನ್ನು ಮೀನು, ಎಣ್ಣೆ ರಫ್ತು ಮಾಡುವ ದೇಶಗಳಲ್ಲಿ ಇದು ಒಂದು. ಸಹಜ ಅನಿಲ, ಖನಿಜಗಳನ್ನು ಏಷ್ಯಾ ದೇಶಗಳಿಗೆ ಮಾರುತ್ತಾರೆ. ಮ್ಯಾನ್ಮಾರ್ ಮುಖ್ಯವಾಗಿ ಥೈಲ್ಯಾಂಡ್ ಮತ್ತು ಚೀನಾಗೆ ಮೀನು ರಫ್ತು ಮಾಡುತ್ತದೆ. ಅಕ್ಕಿ ಮುಖ್ಯವಾಗಿ ಇಂಡೋನೇಷ್ಯಾ, ಚೀನಾ ತೆಗೆದುಕೊಳ್ಳುತ್ತವೆ. ಆದರೆ ಅತಿ ದೊಡ್ಡ ರಫ್ತು ವಸ್ತು ಸಹಜ ಅನಿಲ. ಇವೆಲ್ಲವೂ ಸೇರಿ ದೇಶಕ್ಕೆ ಉತ್ತಮ ಆದಾಯ ತರುತ್ತವೆ. ಆದರೆ ದುರದೃಷ್ಟವಶಾತ್ ಒಳಗಿನ ಕುಳ್ಳಿನ ಅವಿನೀತಿ ಪುರಿ ದೇಶವನ್ನು ಅಭಿವೃದ್ಧಿ ಮಾಡಲು ಬಿಡುತ್ತಿಲ್ಲ. ಅವಿನೀತಿ ಅಧಿಕಾರಿಗಳು ತಮ್ಮ ಜೇಬು ತುಂಬಿಸಿಕೊಳ್ಳುವುದರಿಂದ ಮ್ಯಾನ್ಮಾರ್ ಇಂದಿಗೂ ಅಷ್ಟೊಂದು ಮುಂದುವರಿಯಲಿಲ್ಲ. ಆದರೂ ಧರ್ಮ ಮತ್ತು ನಂಬಿಕೆಗಳ ವಿಷಯದಲ್ಲಿ ಮ್ಯಾನ್ಮಾರ್ ಬಹಳ ಸಂಪನ್ನವಾದ ದೇಶ. ನಿಮಗೆ ಆಶ್ಚರ್ಯವಾಗುವ ವಿಷಯವೇನೆಂದರೆ, ಇಲ್ಲಿ ಮಕ್ಕಳ ಹೆಸರು ಇಡುವ ಕಾರ್ಯಕ್ರಮ ಹುಟ್ಟಿದ 7 ದಿನಗಳ ನಂತರವೇ ನಡೆಯುತ್ತದೆ. ಗರ್ಭಿಣಿ ಸ್ತ್ರೀಯರು ಬೊಪ್ಪಡಿ ಮತ್ತು ಮೆಣಸಿನಕಾಯಿ ತಿನ್ನಬಾರದು ಎಂಬ ಪೂರ್ಣ ನಿಷೇಧವಿದೆ. ಬೊಪ್ಪಡಿ ತಿಂದರೆ ಮಗು ಅತಿಯಾಗಿ ಬೆಳೆಯುತ್ತದೆ ಎಂದು, ಮೆಣಸಿನಕಾಯಿ ತಿಂದರೆ ಕೂದಲು ಬೆಳೆಯುವುದಿಲ್ಲ ಎಂದು ನಂಬಿಕೆ. ಹಾಗಾಗಿ ಗರ್ಭವಿದ್ದಷ್ಟು ಕಾಲ ಈ ಎರಡನ್ನೂ ಪೂರ್ಣವಾಗಿ ತಪ್ಪಿಸಬೇಕು. ಆದರೆ ಒಂದು ಸತ್ಯವೇನೆಂದರೆ, ಇಲ್ಲಿ 30% ಮಹಿಳೆಯರು ಈ ಪರಿಸ್ಥಿತಿಯನ್ನು ಎದುರಿಸುವ ಅಗತ್ಯವಿಲ್ಲ. ಏಕೆಂದರೆ ಅವರು ವಿವಾಹ ಸಂಬಂಧವನ್ನು ನಂಬುವುದಿಲ್ಲ. ಹಾಗಾಗಿ 20-30% ಮಹಿಳೆಯರು ಎಂದಿಗೂ ಮದುವೆಯಾಗುವುದಿಲ್ಲ. ಪುರುಷರ ಪರಿಸ್ಥಿತಿಯೂ ಅದೇ. ಅವರು ಮದುವೆಯಿಂದ ದೂರವಿರಲು ಬಯಸುತ್ತಾರೆ. ಮ್ಯಾನ್ಮಾರ್ ಮಹಿಳೆಯರ ಕೆನ್ನೆಗಳ ಮೇಲೆ 24 ಗಂಟೆಗಳ ಕಾಲ ಒಂದು ವಿಶೇಷ ಕ್ರೀಮ್ ಹಚ್ಚಿರುತ್ತದೆ. ಇದು ಒಂದು ವಿಶೇಷ ಮರದ ಬೆರಡಿನಿಂದ ತಯಾರಾಗುತ್ತದೆ. ಈ ಕ್ರೀಮ್ ಚರ್ಮವನ್ನು ಸೂರ್ಯಕಾಂತಿಯಿಂದ ರಕ್ಷಿಸುತ್ತದೆ, ಎಂದಿಗೂ ಯೌವನವಾಗಿರಿಸುತ್ತದೆ ಎಂದು ಅವರು ನಂಬುತ್ತಾರೆ. ನೀವು ಗ್ರಾಮಗಳಲ್ಲಿ ವಯಸ್ಕರು ಧರಿಸುವ ಹಳೆಯ ಭಾರತೀಯ ಸಂಸ್ಕೃತಿಯನ್ನು ನೋಡಲು ಬಯಸಿದರೆ ಮ್ಯಾನ್ಮಾರ್ಗೆ ಬರಬೇಕು. ಇಲ್ಲಿನ ಜನರು ಲುಂಗಿಯನ್ನು ಬಹಳ ಪ್ರೀತಿಸುತ್ತಾರೆ. ಪ್ರತಿ 2ರಲ್ಲಿ ಒಬ್ಬರು ಲುಂಗಿಯಲ್ಲಿ ತಿರುಗಾಡುತ್ತಾರೆ. ಲುಂಗಿ ಇಲ್ಲಿನ ಸಂಸ್ಕೃತಿಯ ಭಾಗ. ಇದು ಶುಭಪ್ರದವಾದದ್ದು ಮತ್ತು ಬಹಳ ಸೌಕರ್ಯವಂತವಾದದ್ದು. ಸ್ನೇಹಿತರೆ, ಪ್ರಪಂಚವೆಲ್ಲ ಟೀ ಕುಡಿಯುತ್ತದೆ, ಆದರೆ ಮ್ಯಾನ್ಮಾರ್ನಲ್ಲಿ ಟೀಯನ್ನು ಕುಡಿಯುವುದಿಲ್ಲ, ತಿನ್ನುತ್ತಾರೆ. ಹೌದು, ಈ ದೇಶ ಪ್ರಸಿದ್ಧವಾದ ಲಾಪೆಟ್ ಥೋಕ್ ಎಂಬ ವಂಟಕ ಟೀ ಎಲೆಗಳಿಂದ ತಯಾರಾಗುತ್ತದೆ. ಇದು ರುಚಿಕರವಾದದ್ದು ಮಾತ್ರವಲ್ಲ, ಆರೋಗ್ಯಕ್ಕೂ ಅದ್ಭುತ. ಇಲ್ಲಿ ತಿನ್ನುವುದು ಕುಡಿಯುವುದು ಬಹಳ ಸುಲಭ. 100 ರೂಪಾಯಿ ಗ್ರೀನ್ ನೋಟು ಇದ್ದರೆ 2 ಪೂರ್ಣ ಊಟ ಮಾಡಬಹುದು. ಆದರೆ ಬಿಯರ್ಗೆ ಮಾತ್ರ ಬೇರೆ ಹಣ ಬೇಕು. ಮ್ಯಾನ್ಮಾರ್ ಬಿಯರ್ ಇಲ್ಲಿನ ರಾಷ್ಟ್ರೀಯ ಬಿಯರ್. 90% ಜನರು ಈ ಬಿಯರನ್ನೇ ಇಷ್ಟಪಡುತ್ತಾರೆ. ಮ್ಯಾನ್ಮಾರ್ನಲ್ಲಿ ಹುಟ್ಟಿದ ದಿನ ಸಂಬಂಧಿಸಿದ ಒಂದು ವಿಚಿತ್ರ ನಿಯಮವಿದೆ. ಯಾರ ಹುಟ್ಟಿದ ದಿನ ಸೋಮವಾರ ಅಥವಾ ಶುಕ್ರವಾರಕ್ಕೆ ಬಿದ್ದರೆ ಕೂದಲು ಕತ್ತರಿಸಬಾರದು. ಅದು ಅಶುಭಕರ ಎಂದು ನಂಬಿಕೆ. ಹಾಗಾಗಿ ಸೋಮವಾರ ಮತ್ತು ಶುಕ್ರವಾರಗಳಲ್ಲಿ ಸಲೂನ್ ಹುಡುಕುವುದು ಉತ್ತಮವಲ್ಲ. ಇಲ್ಲಿನ ಜನರು ಜಿಮ್ಗೆ ಹೋಗುವುದನ್ನು ಅಭ್ಯಾಸ ಮಾಡುವುದಿಲ್ಲ, ಏಕೆಂದರೆ ಊಬಕಾಯ ಆರೋಗ್ಯಕರ ಶರೀರದ ಗುರುತು ಎಂದು ಭಾವಿಸುತ್ತಾರೆ. ಈಗ ಈ ದೇಶದ ವಿಶೇಷ ರಾಷ್ಟ್ರೀಯ ಆಟದ ಬಗ್ಗೆ ಹೇಳಬೇಕು. ಅದು ಕ್ರಿಕೆಟ್ ಅಲ್ಲ, ಫುಟ್ಬಾಲ್ ಅಲ್ಲ, ಚಿನ್ಲಾನ್ ಎಂದು ಕರೆಯುತ್ತಾರೆ. ಫುಟ್ಬಾಲ್ಗೆ ಸ್ವಲ್ಪ ಸಮಾನವಾಗಿರುತ್ತದೆ. ದೂರದಿಂದಲೂ ಜನರು ಈ ಆಟ ನೋಡಲು ಬರುತ್ತಾರೆ, ಬಹಳ ಆನಂದಿಸುತ್ತಾರೆ. ನಮ್ಮ ಭಾರತದಲ್ಲಿ ಆಕಳು ಪವಿತ್ರವಾದದ್ದು ಅಲ್ಲವೇ? ಆದರೆ ಮ್ಯಾನ್ಮಾರ್ ಪ್ರಪಂಚದಲ್ಲೇ ಅತಿದೊಡ್ಡ ಆಕಳು ಮೂತ್ರ ಚಿಕಿತ್ಸೆಯನ್ನು ಬಳಸುವ ದೇಶ. ಅಂದರೆ ಇಲ್ಲಿ ಅನೇಕರು ಆಕಳು ಮೂತ್ರದ ಮೂಲಕ ರೋಗಗಳನ್ನು ಗುಣಪಡಿಸಿಕೊಳ್ಳುತ್ತಾರೆ. ನೀವು ಮಹಿಳೆಯರು ಕೈಗಳಿಗೆ ಗಾಜುಗಳು ಹಾಕಿಕೊಂಡಿರುವುದನ್ನು ನೋಡಿರಬಹುದು, ಆದರೆ ಕೊರಳು ಸುತ್ತ ಗಾಜುಗಳು ಹಾಕಿಕೊಂಡಿರುವುದನ್ನು ಬಹಳ ಅಪರೂಪವಾಗಿ ನೋಡಿರಬಹುದು. ಆದರೆ ಮ್ಯಾನ್ಮಾರ್ನಲ್ಲಿ ಇದು ಸಾಮಾನ್ಯ. ಇಲ್ಲಿನ ಮಹಿಳೆಯರ ಸೌಂದರ್ಯ ಪ್ರಮಾಣಗಳು ಬಹಳ ವಿಭಿನ್ನ. ಕೊರಳು ಎಷ್ಟು ಉದ್ದವಾಗಿದೆಯೋ ಅಷ್ಟು ಸುಂದರವಾಗಿ ಕಾಣುತ್ತಾರೆ ಎಂದು ನಂಬುತ್ತಾರೆ. ಹಾಗಾಗಿ 5 ವರ್ಷದಿಂದಲೇ ಕೊರಳು ಸುತ್ತ ಗಾಜುಗಳನ್ನು ಹಾಕಿಕೊಳ್ಳುವುದನ್ನು ಪ್ರಾರಂಭಿಸುತ್ತಾರೆ. ಇದು ಅದ್ಭುತವಾದರೂ ನಿಜ. ಮ್ಯಾನ್ಮಾರ್ ಮಹಿಳೆಯರ ಸೌಂದರ್ಯ ಮತ್ತು ಅಂದವಾದ ಸ್ಥಳಗಳನ್ನು ನೋಡಲು ಬಯಸಿದರೆ ನವೆಂಬರ್ನಿಂದ ಫೆಬ್ರವರಿ ಮಧ್ಯಕಾಲ ಉತ್ತಮ. ಆ ಸಮಯದಲ್ಲಿ ಉಷ್ಣತೆ 20-30 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಮಳೆಯೂ ಹೆಚ್ಚಿರುವುದಿಲ್ಲ, ಚಳಿಗಾನಿ ಬಿಸಿಗಾನಿ ಇರುವುದಿಲ್ಲ. ಈ ದೇಶದಲ್ಲಿ ಮರುಭೂಮಿಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲವೂ ಇವೆ.
ಬೆಟ್ಟಗಳು, ನದಿಗಳು, ಜಲಪಾತಗಳು, ಆಲಯಗಳು, ಮಠಗಳು, ಆದರೆ ಮರುಭೂಮಿ ಮಾತ್ರ ಇಲ್ಲ. ಮೊದಲು ಯಾಂಗನ್ ಅಂದರೆ ರಂಗೂನ್ಗೆ ಹೋಗಬಹುದು. ಅಲ್ಲಿ ಸೂಲೆ ಪಗೋಡ, ಶ್ವೇತಗಾನ್ ಪಗೋಡ ಮುಂತಾದ ಪ್ರಸಿದ್ಧ ಆಲಯಗಳಿವೆ. ಶ್ವೇತಗಾನ್ ಪಗೋಡವನ್ನು ಗೋಲ್ಡನ್ ಪಗೋಡ ಎಂದೂ ಕರೆಯುತ್ತಾರೆ. ಇದು ಪೂರ್ಣವಾಗಿ ಬಂಗಾರದಿಂದ ಆವೃತವಾಗಿದೆ. ಅದರ ಕಿರೀಟದಲ್ಲಿ 5448 ವಜ್ರಗಳು ಮಿರುಗುತ್ತವೆ. ಎತ್ತರ ಸುಮಾರು 112 ಮೀಟರ್. ಬೌದ್ಧ ಧರ್ಮ ಅನುಯಾಯಿಗಳಿಗೆ ಇದು ಬಹಳ ಪವಿತ್ರ ಸ್ಥಳ. ಇಲ್ಲಿಯೇ ಪ್ರಪಂಚದ 3ನೇ ಅತಿ ಎತ್ತರದ ಲೇಟ್ಕ್ಯೂನ್ ಸೆಟ್ಕಿಯಾ ವಿಗ್ರಹ ಇದೆ. 116 ಮೀಟರ್ ಎತ್ತರದ ಈ ವಿಗ್ರಹ ಮ್ಯಾನ್ಮಾರ್ನಲ್ಲೇ ಅತಿ ಎತ್ತರದ್ದು. ಯಾಂಗನ್ ನಂತರ ಮಂಡಲೆ, ಮ್ಯಾನ್ಮಾರ್ನ 2ನೇ ಅತಿದೊಡ್ಡ ನಗರ. ಇದು ಪರ್ಯಟನೆಗೆ ಅತ್ಯುತ್ತಮ ಸ್ಥಳ. ಇಲ್ಲಿ ಎತ್ತರದ ಕಟ್ಟಡಗಳು, ವೇಗವಾಗಿ ಓಡುತ್ತಿರುವ ವಾಹನಗಳು, ಬ್ಯುಸಿ ಜೀವನ ನೋಡುವುದು ಪ್ರತಿಯೊಬ್ಬರ ಕನಸು. ಮಧ್ಯ ಮ್ಯಾನ್ಮಾರ್ನಲ್ಲಿರುವ ಬಗಾನ್ ಒಂದು ಪ್ರಾಚೀನ ನಗರ. ಅದರ ಅಂದಕ್ಕಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗುರುತಿನ ಪಡೆದಿದೆ. ಈಗ ಬಗೋ ಅಥವಾ ಪೆಗು ಕಡೆಗೆ ಹೋಗೋಣ. ಇದು ಪವಿತ್ರವಾದ ಪ್ರಾಚೀನ ನಗರ. ಹಗಲು ಅನೇಕ ಅಡ್ವೆಂಚರ್ ಕಾರ್ಯಕಲಾಪಗಳಿವೆ. ರಾತ್ರಿ ಚಂದ್ರ ಬೆಳಗಿನಲ್ಲಿ ತಣ್ಣಗಿನ ಬಿಯರ್ ಕುಡಿಯಲು ಅನೇಕ ಸ್ಥಳಗಳಿವೆ. ಕಲಾ, ಡಾವಿ, ಅಮರಪುರ ಮುಂತಾದ ಇನ್ನಷ್ಟು ಸ್ಥಳಗಳನ್ನು ಪರ್ಯಟಕರು ಬಹಳ ಇಷ್ಟಪಡುತ್ತಾರೆ. ಹಾಗಾಗಿ ಈ ಸ್ಥಳಗಳನ್ನು ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ. ಆದರೆ ಕೆಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. 2021ರ ಸೈನ್ಯ ತಿರುಗುಬಾಟು ನಂತರ ಇಲ್ಲಿ ಸಿವಿಲ್ ವಾರ್ ತರಹ ಪರಿಸ್ಥಿತಿಗಳಿವೆ. ತರಚುಗ ಗಲಭೆ, ಹಿಂಸೆ, ಘರ್ಷಣೆಗಳು ನಡೆಯುತ್ತಿವೆ. ಹಾಗಾಗಿ ನಿಮ್ಮ ಸುರಕ್ಷತೆ ನೀವೇ ನೋಡಿಕೊಳ್ಳಿ. ಈ ದೇಶದ ಕರೆನ್ಸಿ ಮ್ಯಾನ್ಮಾರ್ ಕ್ಯಾಟ್. ವೀಸಾ ಎಲ್ಲ ಪತ್ರಗಳು ಸರಿಯಾದರೆ 3 ದಿನಗಳಲ್ಲಿ ಬರುತ್ತದೆ. 7 ರಿಂದ 8 ದಿನಗಳ ಪರ್ಯಟನೆಗೆ ಕನಿಷ್ಠ 50 ರಿಂದ 60 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ಹಾಗಾಗಿ ಮ್ಯಾನ್ಮಾರ್ಗೆ ಯಾವಾಗ ಹೋಗುತ್ತೀರಿ? ಕಾಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.